ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಲಕ್ಷ ಲಕ್ಷ ಅನುದಾನ. ಶಾಲೆಗೆ 2 ಎಕರೆ ಸರ್ಕಾರಿ ಜಮೀನಿದ್ರೂ ಕೂಡ ಕಟ್ಟಡ ಮಾತ್ರ ಇಲ್ಲ. ಹಾಲಿನ ಡೈರಿಯಲ್ಲೇ ಮಕ್ಕಳಿಗೆ ನಿತ್ಯವೂ ಪಾಠವನ್ನ ಕೇಳುವಂತ ಪರಿಸ್ಥಿತಿ. ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಲಕ್ಷ ಲಕ್ಷ ಅನುದಾನ ಕೂಡ ಬಂದಿದೆ. ಶಾಲೆಗೆ 2 ಎಕರೆ ಸರ್ಕಾರಿ ಜಮೀನಿದ್ರೂ ಕೂಡ ಕಟ್ಟಡ ಮಾತ್ರ ಇಲ್ಲ. ಮಕ್ಕಳು ಎಲ್ಲಿ ಪಾಠ ಕಲಿತಾ ಇದ್ದಾವೆ ಅಂದ್ರೆ ಹಾಲಿನ ಡೈರಿ ಸಮುದಾಯ ಭವನದಲ್ಲಿ 60 ಮಕ್ಕಳಿಗೆ ಪಾಠವನ್ನ ಹೇಳ್ಕೊಡ್ಲಾಗ್ತಾ ಇದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಬಂಗವಾದಿ ಶಾಲೆಯ ದುಸ್ಥಿತಿ ಇದು. ಶಿಕ್ಷಣ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ. ಅಲ್ಲಿರುವಂತ ಶಾಸಕರಿಗಾಗ್ಲಿ ಜನಪ್ರತಿನಿಧಿಗಳಿಗಾಗ್ಲಿ ಅವರು ಕೂಡ ಅಷ್ಟೇ. ಇಲ್ಲೊಂದು ಶಾಲಾ ಕಟ್ಟಡವನ್ನ ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ದಿನದಿಂದ ಮನವಿ ಇದ್ರೂ ಕೂಡ ಅವ್ರು ಯಾರು ಸ್ಪಂದಿಸ್ತಾ ಇಲ್ಲ ಅನ್ನೋದಕ್ಕೆ ಇದು ಕೂಡ ಸ್ಪಷ್ಟ ಉದಾಹರಣೆ. 60 ವರ್ಷಗಳಿಂದ ನಡೀತಾ ಇದ್ದಂಥ ಶಾಲೆ ಕಟ್ಟಡ ಕುಸಿಯುವ ಭೀತಿ ಇದೆ. 1995ರಲ್ಲೇ ಶಾಲೆಗೆ 2 ಎಕರೆ ಜಮೀನು ಮಂಜೂರಾಗಿದೆ. ಮಂಜೂರು ಮಾಡಿಸಿದ್ರು ಡಿಸಿ. ಶಾಲೆಯ 2 ಎಕರೆಯಲ್ಲಿ ಗ್ರಾಮಸ್ಥರಿಂದಲೇ 16 ಗುಂಟೆ ಒತ್ತುವರಿ ಕೂಡ ಆಗಿದೆ. 16 ಗುಂಟೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಲ್ಲಿರುವಂಥ ಗ್ರಾಮಸ್ಥರು. ಶಾಸಕರ ಅನುದಾನದಲ್ಲಿ ಹಣ ಬಿಡುಗಡೆ, ಕಟ್ಟಡ ಮಾತ್ರ ಇಲ್ಲ. ಶ್ರೀನಿವಾಸಪುರ ಶಾಸಕರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಕ್ಷೇತ್ರದಲ್ಲಿನ ಆ ಶಾಲೆಯ ದುಸ್ಥಿತಿ ಇದು. ಸ್ಥಳವಿಲ್ಲದೆ ಕಟ್ಟಡ ನಿರ್ಮಾಣ ಯೋಜನೆ ಮೂಲೆಗುಂಪಾಗಿದೆ. ಸರ್ಕಾರಿ ಜಾಗ ಒತ್ತುವರಿ ಮಾಹಿತಿ ಇದ್ರೂ ಕೂಡ ಜಿಲ್ಲಾಡಳಿತ ಮೌನವನ್ನ ವಹಿಸಿರುವಂಥದ್ದು. ಇದು ಜಿಲ್ಲಾಡಳಿತದ ಮೇಜರ್ ತಪ್ಪು. ಇದು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏನಲ್ಲಿ ಕಟ್ಟಡವನ್ನ ಕಟ್ಟಿಸುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಆದ್ರೆ ಜಿಲ್ಲಾಡಳಿತ ಯಾವುದೇ ರೀತಿಯಾದಂತ ಕ್ರಮ ಕೈಗೊಳ್ತಾ ಇಲ್ಲ. ಒತ್ತುವರಿ ಆಗಿರುವಂತ ಜಾಗವನ್ನ ಬಿಡಿಸ್ಕೊಡ್ಬೇಕಾಗಿತ್ತು, ಬಟ್ ಸೈಲೆಂಟ್ ಆಗವ್ರೆ. ಜುಲೈ 10ರೊಳಗೆ ಒತ್ತುವರಿ ತೆರವು ಆಗದಿದ್ರೆ ಮಕ್ಕಳನ್ನ ಶಾಲೆಗೆ ಕಳಿಸೋಲ್ಲ ಅಂತ ಹೇಳ್ತಾ ಇದ್ದಾರೆ ಪೋಷಕರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಲ್ಲ ಅಂತ ಶಿಕ್ಷಣಾಧಿಕಾರಿ ಹಾಗೂ ತಹಶೀಲ್ದಾರ್ ಪರಸ್ಪರ ಆರೋಪ ಪ್ರತ್ಯಾರೋಪವನ್ನೇ ಮಾಡ್ಕೊಳ್ತಾ ಇದ್ದಾರೆ. ಆ ಸಮಸ್ಯೆಯನ್ನ ಬಗೆಹರಿಸದ್ ಬಿಟ್ಟು ಪ್ರತಿಕ್ರಿಯೆಯನ್ನ ಕೊಡಲ್ವಂತೆ ಇವ್ರು ಪ್ರತಿಕ್ರಿಯೆ ಕೊಡದೆ ಹೋದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಿಮ್ ಕೆಲಸವನ್ನಾದ್ರೂ ನೆಟ್ಟಗೆ ನಿರ್ವಹಿಸಿ. ಅಲ್ಲಿ ಏನಾಗಿದೆ, ಒತ್ತುವರಿ ಆಗಿದೆ, ಶಿಥಿಲಾವಸ್ಥೆ ಹೊಂದಿ ಅದನ್ನ ಅಲ್ಲಿ ಪಾಠ ಪ್ರವಚನಗಳನ್ನು ಮಾಡೋಕ್ಕೆ ಸಾಧ್ಯ ಆಗದೆ ಕಾರಣ ಊರಿನ ಹಿರಿಯರು ಗ್ರಾಮಸ್ಥರು ಎಲ್ಲ ಸೇರಿ ನಮಗೆ ಇಲ್ಲಿ ಒಂದು ಇದು ಡೈರಿ ಮತ್ತು ಸಮುದಾಯ ಭವನವನ್ನು ಕೊಟ್ಟಿದ್ದಾರೆ. ಪಾಠವನ್ನು ಮಾಡ್ತಾ ಇದ್ದೀವಿ. ಮಕ್ಕಳು 60 ಜನ ಮಕ್ಕಳಿರೋದ್ರಿಂದ ಇಲ್ಲಿ ಕ್ಲೀನಾಗಿ ಪಾಠ ಮಾಡೋದಕ್ಕೆ ನಮಗೆ ಆಗ್ತಾ ಇಲ್ಲ. ಅಷ್ಟು ಬೇಗ ನಮಗೆ ಒಂದು ಶಾಲಾ ಒಂದು ವಾತಾವರಣ ಕಲ್ಪಿಸ್ಕೊಟ್ರೆ ನಮಗೆ ಉತ್ತಮ ಅಂತ ಅನಿಸುತ್ತೆ. ಇಲ್ಲಿ ಮಕ್ಕಳಿಗೆ ಟಾಯ್ಲೆಟ್ಗೆ ಹೋಗೋದಕ್ಕೆ ಪ್ರತಿಯೊಂದಕ್ಕೂ ತೊಂದರೆ ಇದೆ. ರೋಡಲ್ಲಿ ಬೇರೆ ಇದೆ. ಇದು ಮಕ್ಕಳನ್ನ ನಾವು ಗಮನಿಸ್ಕೊಳ್ತಾನೇ ಇರಬೇಕಾಗುತ್ತೆ. ರಿಪೇರಿಗೆ ನಮ್ಮ ಇಲಾಖೆಯವರು ರಿಪೇರಿಗೆ ಕೂಡ ಹಾಕಲಿಲ್ಲ. ಸುಮಾರು ಲೆಟರ್ಗಳನ್ನ ನಾನು ಕೊಟ್ಟಿದ್ದೀನಿ, ಇಲಾಖೆಗೆ ಕೊಟ್ಟಿದ್ದೀನಿ, ಈ ಒಂದು ಪಂಚಾಯತಿ PDOಸ್ಗೆ ಕೊಟ್ಟಿದ್ದೀನಿ, DDPವರೆಗೂ ಕೊಟ್ಟಿದ್ದೀನಿ. ಅಂತ ಮೂಲ ಶಾಲೆ ಏನಾಗಿದೆ, ಶಿಥಿಲಾವಸ್ಥೆ ಹೊಂದಿ ಅದನ್ನು ಅಲ್ಲಿ ಪಾಠ ಪ್ರವಚನಗಳನ್ನು ಮಾಡೋಕ್ಕೆ ಸಾಧ್ಯ ಆಗದೆ ಕಾರಣ ಊರಿನ ಹಿರಿಯರು ಗ್ರಾಮಸ್ಥರು ಎಲ್ಲ ಈ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ನಿರಾಕರಿಸಿರುವಂತಹ ಶ್ರೀನಿವಾಸಪುರ ಶಿಕ್ಷಣಾಧಿಕಾರಿ ಉಮಾದೇವಿ ಇದರ ಬಗ್ಗೆ ಚರ್ಚೆ ಮಾಡಿ ಸಾಕಾಗಿದೆ, ನಾನು ಪ್ರತಿಕ್ರಿಯೆ ನೀಡಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ಶ್ರೀನಿವಾಸಪುರ ತಹಶೀಲ್ದಾರ್ ಶಿರೀನ್ ತಾಜ್ ಕೂಡ ನಿರಾಕರಿಸಿದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಮಕ್ಕಳು ಹೆಣಗಾಡುವಂತಾಗಿದೆ. ಶಾಲೆಯ ಜಮೀನು ಒತ್ತುವರಿ ಆಗಿರೋದ್ರಿಂದ ಅದನ್ನ ಈಗ ತಹಸೀಲ್ದಾರ್ ಅವರ ಒಂದು ನೇತೃತ್ವದಲ್ಲಿ ಒತ್ತುವರಿ ಆಗಿರೋದು ಬಿಡಿಸ್ಕೊಳ್ಳೋದು ಕಷ್ಟ ಆಗ್ತದೆ, ಅಂದ್ರೆ ಲೇಟ್ ಆಗುತ್ತೆ. ಈಗ ಶಾಲೆಗೆ ಮಾನ್ಯ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ 3 ಕೊಠಡಿಗಳು ಸ್ಯಾಂಕ್ಷನ್ ಆಗಿದೆ. ಸೊ ಇದನ್ನ ಬೇಗ ಶೀಘ್ರವಾಗಿ ನಿರ್ಮಾಣ ಮಾಡಬೇಕಾಗಿದೆ. ಹಾಗಾಗಿ ಅದು ಒತ್ತುವರಿಯಾಗಿರುವಂತಹ ಜಮೀನನ್ನ ತೆರವುಗೊಳಿಸಿರೋದು ಲೇಟ್ ಆಗ್ತಾ ಇರೋದ್ರಿಂದ ಹಾಲಿ ಶಾಲೆ ಇರುವಂತಹ ಸ್ಥಳದಲ್ಲೇನೆ ಭೂ ಮಾಲೀಕರಿಂದ ನಾನು ರಿಜಿಸ್ಟ್ರೇಷನ್ ಮಾಡಿಸಿ ಕೊಡ್ತೀನಿ ಅಂತ ಪ್ರತಿಕ್ರಿಯೆ ಹೋಗ್ಬಿಟ್ಟು ಹೇಳಿ ಎಲ್ಲರೂ ಮತ್ತೆ ನೀವು ಅಂತ ಬರ್ಸ್ಕೊಡೋರು ನೀವೇ ಪ್ರತಿಕ್ರಿಯೆ ಕೊಡ್ಬೇಕಂತೆ. ತಹಶೀಲ್ದಾರ್ಗೆ ಅದು ಒಳಪಡೋದಿಲ್ಲ ಅಂತ ಹೇಳಿ ತಹಶೀಲ್ದಾರ್ ಮೇಡಮ್ ಬರ್ಸ್ಕೊಳ್ಳೋದಂತೆ, ಖಾತೆ ಮಾಡಿಸ್ಕೊಳ್ಳೋದಂತೆ, BO ಹೆಸರಿಗೆ ಖಾತೆ ಆಗದಂತೆ ನೀವೇ ನನಗೆ ಪ್ರತಿಕ್ರಿಯೆ. ಅವ್ರಿಗೆ ಜಾಗ ಕೊಟ್ಟಾಗ ಅದನ್ನ ಸೇಫ್ ಗಾರ್ಡ್ ಯಾಕೆ ಮಾಡ್ಕೊಂಡಿಲ್ಲ ಅಂತ ಕೇಳಿ ಅವರಿಗೆ ಹೋಗ್ಬಿಟ್ಟು ಕಂದಾಯ ಇಲಾಖೆಯಿಂದ ಶಿಕ್ಷಣ ಇಲಾಖೆಗೆ ಹಸ್ತಾಂತರ ಆಗಿರುತ್ತಲ್ಲ 50, 60, 70, 100 ವರ್ಷದ ಹಿಂದೆ, ಅದನ್ನ ಸೇಫ್ ಗಾರ್ಡ್ ಯಾಕೆ. ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಎಳೆಗೌಡ SDMC ಅಧ್ಯಕ್ಷರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಎಳೆಗೌಡ್ರೆ. ಸರ್ ನಮಸ್ತೆ. ಏನ್ ಸಮಸ್ಯೆ ನೋಡ್ತಾ ಇದ್ವಿ ನಿಮ್ಮ ಊರಿಂದು? SDMC ಅಧ್ಯಕ್ಷರಾಗಿದ್ದೀರಾ. ಸುಮಾರು ಅಂದ್ರೆ ಹೋದ ವರ್ಷ 5ನೇ ತಾರೀಕು 5ನೇ ತಿಂಗಳಲ್ಲಿ ಮಳೆ ಬಂದು ಜಡ ಬಂದಿತ್ತು. ಇದ್ರಲ್ಲಿ ಮಕ್ಕಳು ಕೂತ್ಕೊಳ್ಳಕ್ ಕೂಡ ವ್ಯವಸ್ಥೆ ಇಲ್ಲ. ತಹಸೀಲ್ದಾರ್ ಬಂದಿದ್ರು, ತಹಸೀಲ್ದಾರ್ ಬರ್ಲಿಲ್ಲ. ಮತ್ತೆ ಅವ್ರ ಅಧಿಕಾರಿಗಳು ಕಳಿಸಿ ಇದು ಸೀಸ್ ಮಾಡಕ್ ಹೇಳಿದ್ರು.
ಸೀಸ್ ಮಾಡಿಸಿದೀವಿ, ಇದುವರೆಗೂ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ. ನಾವು DC ಕೊಟ್ಟಿದೀವಿ, ತಹಸೀಲ್ದಾರ್ ಕೊಟ್ಟಿದೀವಿ, AC ಕೊಟ್ಟಿದೀವಿ, ಪ್ರತಿಯೊಂದು ಇಲಾಖೆಗೂ DDP ಕೊಟ್ಟಿದೀವಿ, ಪ್ರತಿಯೊಂದು ಇಲಾಖೆಗೂ ಕೊಟ್ಟಿದೀವಿ ನಾವು. ಎಳೆಗೌಡ್ರೆ, ಇಲ್ಲಿ ಅಧಿಕಾರಿಗಳು ದಪ್ಪ ಚರ್ಮದವರು, ಅವರು ಶಾಸಕರುಗಳಾಗ್ಲಿ ಅಲ್ಲಿನ ಉಸ್ತುವಾರಿ ಸಚಿವರುಗಳಾಗ್ಲಿ ಅಥವಾ ಯಾರಾದ್ರೂ ಒಬ್ರು ಹೇಳೋವರೆಗೂ, ಸಂಸದರು ಹೇಳೋವರೆಗೂ ಒಬ್ರು ಕೂಡ ಈ ಕಡೆಯಿಂದ ಆ ಕಡೆಗೆ ಒಂದು ಉಲ್ಕಡ್ಡಿಯನ್ನು ಕೂಡ ಎತ್ತಿಡಲ್ಲ ಅಂತ ನಿಮಗೂ ಕೂಡ ಗೊತ್ತಿದೆ. ಅಲ್ಲಿನ ನಿಮ್ಮ ಶಾಸಕರು ಸ್ಪಂದಿಸಿದ್ರ ಈ ಸಮಸ್ಯೆ ಬಗ್ಗೆ ಹೇಳಿದ್ರ ನೀವು? ನಾವೇ ತಿಳಿಸಿದೀವಿ ನಾವು. ರಮೇಶ್ ಕುಮಾರ್ ಅವರಲ್ವಾ? ಹೌದು ಸರ್. ಏನು ಮಾಡ್ಲಿಲ್ವಾ ಅವರು ನಾವು ಬಂದು ಮಾತಾಡ್ತೀವಿ ಅಂತ ಹೇಳಿದಾರೆ. ಯಾವಾಗ ಮಾತಾಡ್ತಾರಂತೆ? ಈಗ ಯಾವಾಗ ಒಂದು 4-5 ದಿವಸ ಬಿಟ್ಟು ಬರ್ತೀವಿ ಅಂತ ಹೇಳ್ತಾ ಇದಾರೆ. ಇದುವರೆಗೂ ಯಾರು ಬಂದಿಲ್ಲ. ಸುಮ್ಮನೆ ಎಲ್ರು ನಾವು ನೋಡ್ತಾ ಇರ್ತೀವಿ, ಎಲ್ರು ಸಾಕಷ್ಟು ಭಾಷಣಗಳನ್ನ ಮಾಡ್ತಾ ಇರ್ತಾರೆ. ಕೆಲವರ ಭಾಷಣವನ್ನ ನೋಡ್ಬಿಟ್ರೆ ಇವ್ರ ತಾಲೂಕನ್ನ ಹೆಂಗಪ್ಪ ಅಭಿವೃದ್ಧಿ ಪಡಿಸಿದ್ದಾರೆ, ವಾವ್ ಗ್ರೇಟ್ ಇರ್ಬೇಕೇನೋ ಈ ಶಾಸಕರು ಅಂತ ಅನ್ಕೊಂಡ್ಬಿಡ್ಬೇಕು. ಕೆಲವು ಶಾಸಕರ ಮಾತನ್ನ ನೋಡ್ತಾ ಇದ್ರೆ ಶ್ರೀನಿವಾಸಪುರದ ಶಾಸಕರಾಗಿರುವಂತ ರಮೇಶ್ ಕುಮಾರ್ ಅವರು ಇದಕ್ಕೆ ಸ್ಪಂದಿಸ್ತಾರೆ ಅಂತ ಅಂದ್ಕೊಂಡಿದ್ವಿ, ಇದುವರೆಗೂ ಸ್ಪಂದಿಸಿಲ್ಲ ಅನ್ನುವಂಥದ್ದೇ ದುರಂತ ಇಲ್ಲಿ. ಹೌದು. ಅವರು ಶಾಸಕರು ಬಂದು ಅದು ಸ್ಪಂದನೆ ಮಾಡ್ತಾರೆ ಅವರು. ಆದ್ರೆ ಅಧಿಕಾರಿಗಳು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅಧಿಕಾರಿಗಳು ದುರ್ಬಳಕೆ ಮಾಡುವಂತ ಸಂದರ್ಭದಲ್ಲಿ ಎಚ್ಚರಿಸುವಂತದ್ದೇ ಜನಪ್ರತಿನಿಧಿಗಳ ಕರ್ತವ್ಯ ಎಳೆಗೌಡ್ರೆ. ಹೌದು ಸರ್. ಅಲ್ವಾ? ಹೌದು. ತಪ್ಪು ಮಾಡ್ತಾರೆ. ಯಾವಾಗ ಎಲ್ಲಿವರೆಗೂ ಫ್ರೀ ಬಿಟ್ಬಿಡ್ತಾರೋ ಅಧಿಕಾರಿಗಳನ್ನ, ಅವ್ರದ್ದು ಆಡಿದ್ದೇ ಆಟ ಅವಾಗ. ಹೌದೌದು. ಈಗ ಏನಂದ್ರು ತಹಶೀಲ್ದಾರು? ಸರ್, ನಮ್ಗೆ DC 2 ಎಕರೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದನ್ನ ತೆರವುಗೊಳಿಸಕ್ ಹೇಳಿದ್ರೆ 30 ಡೇಸ್ ಟೈಮ್ ಕೊಟ್ಟಿದ್ದಾರೆ ನಮ್ ಗಡುವು. ಯಾವತ್ತಿಂದ ಎಳೆಗೌಡ್ರೆ ಕೊಟ್ಟರೆ 30 ಡೇಸ್ ಟೈಮು? ಸರ್, ಅದು 18ನೇ ತಾರೀಕು ನಮ್ಗೆ ಸರ್ವೆ ಆಗಿದೆ. 18ನೇ ತಾರೀಕಿನಿಂದ ಸರ್ವೆ ಕೆಚ್ಚು 30 ಡೇಸ್ ಟೈಮ್ ಆಗ್ಬೇಕು ಅಂತ ಹೇಳಿದಾರೆ ಅವರು. ನಾವು 9ನೇ ತಾರೀಕುವರೆಗೂ ಕಾಯ್ತಾ ಇದ್ದೀವಿ. ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿದೀವಿ ನಾವು. DC ಏನು ಮಂಜೂರು ಮಾಡಿದಾನೋ 2 ಎಕರೆ ನಮ್ಗೆ ಅದು ತೆರವುಗೊಳಿಸ್ಬೇಕು. ನಮ್ಗೆ ಅವ್ರು ಮಾಡ್ಕೊಟ್ರು ಇವ್ರು ಮಾಡ್ಕೊಟ್ರು ಅಂತ ನಮ್ಗೆ ಬೇಕಾಗಿಲ್ಲ. ಹೌದು. ನಮ್ಗೇನಿದ್ರು 2 ಎಕರೆ ಸರ್ಕಾರದಿಂದ ನಮ್ಗೆ ಆದೇಶ ಬಂದಿರೋ ಅಂತ ಇದನ್ನ ನಮ್ಗೆ ತೆರವುಗೊಳಿಸ್ಲೇಬೇಕು. ಅವರು ಯಾರೋ ಬಂದು ನಮ್ಗೆ ಇದ್ ಮಾಡ್ಕೊಡ್ತೀವಿ, ನಾವು ದಾಲಕ್ ಕೊಡ್ತೀವಿ, ಅದಕ್ ಕೊಡ್ತೀವಿ ಅಂದ್ರೆ ಇನ್ನು ಎಷ್ಟ್ ದಿನನ್ರಿ ಪಾಪ ಮಕ್ಳುಗಳು ಹಾಲಿನ ಡೈರಿಯಲ್ಲಿ ಅದ್ಯಾವ್ದೋ ಸಮುದಾಯ ಭವನದಲ್ಲಿ ಕುತ್ಕೊಂಡ್ ಪಾಠ ಕೇಳ್ಬೇಕು ಅಂದ್ರೆ ಯಾವ ಕಾನ್ಸಂಟ್ರೇಷನ್ ಇಂದ ಓದ್ತಾವ್ ಪಾಪ ಆ ಮಕ್ಳು. 80 ಜನ ಇದ್ದಿದ್ ಮಕ್ಕಳು ಈಗ 57 ಜನಕ್ಕೆ ಬಂದಿದೆ. 45 ಜನ ಬರ್ತಿರೋದೇ ಹೆಚ್ಚು ಆಕ್ಚುಲಿ. ಸರ್, ಅದು ಈಗನು ನಾನು STMC ಅಧ್ಯಕ್ಷನಾಗಿರೋದ್ರಿಂದ ಅಷ್ಟು ಜನ ಬರ್ತಾ ಇದ್ದಾರೆ. ಬಟ್ ಇಲ್ಲಿ ಈಗ ಏನಾಗಿದೆ ಇಲ್ಲ ಎಳೆಗೌಡ್ರೆ, ನೀವು ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಲ್ಲ, ಹೋರಾಟ ಶುರು ಹಚ್ಕೊಂಬಿಡಿ, ನಾಳೆಯಿಂದಲೇ ಶುರು ಹಚ್ಕೊಂಬಿಡಿ, ಗೊತ್ತಾಗ್ಲಿ. ಹಂಗಾದ್ರು ಆ ಮಕ್ಕಳನ್ನ ಕೂರ್ಸ್ಕೊಳ್ಳಿ ನಿಮ್ ಹೋರಾಟದಲ್ಲಿ, ಅವಾಗ್ಲಾದ್ರೂ ಸ್ಪಂದಿಸ್ತಾರೆ ಇವರು ಅನ್ನೋದನ್ನ ನೋಡೋಣ. ಈ ದಪ್ಪ ಚರ್ಮದ ಅಧಿಕಾರಿಗಳು, ಅಲ್ಲಿನ ಜನಪ್ರತಿನಿಧಿಗಳು. ಸರ್, ಇದುವರೆಗೂ ತಹಸೀಲ್ದಾರ್ ಮೇಡಮ್ಗೂ ಹೇಳಿದೀವಿ, BU ಮೇಡಮ್ಗೂ ಹೇಳಿದೀವಿ, DDPಗೂ ಹೇಳ್ತಾ ಇದ್ದೀನಿ. ಈಗ ಎಳೆಗೌಡ್ರೆ ಇಷ್ಟ ದಿನ ಆಗಿದ್ದಾಯ್ತು, ಎಳೆಗೌಡ್ರೆ ಇಷ್ಟ ದಿನ ಆಗಿದ್ದಾಯ್ತು, ಎಲ್ರಿಗೂ ಹೇಳಿದಿರ, ಜಿಲ್ಲಾಧಿಕಾರಿ, DDPI, BEO, ಅಲ್ಲಿರುವಂತ ಶಾಸಕರು, ತಹಶೀಲ್ದಾರು ಎಲ್ರಿಗೂ ಹೇಳಿದಿರ, ಯಾವ್ದು ವರ್ಕೌಟ್ ಆಗ್ತಿಲ್ಲ. ನೀವು ನಾಳೆಯಿಂದ ಹೋರಾಟ ಶುರು ಮಾಡಿ, ನಮ್ ಪ್ರತಿನಿಧಿನೂ ಬರ್ತಾ ಇರ್ಬೇಕಿದ್ರೆ ಆ ವಿಡಿಯೋವನ್ನ ಮಾಡ್ಕೊಳ್ತೀವಿ, ನಾವು ಮತ್ತೆ ಹಾಕ್ತಿವಿ ಇದೇ ಸ್ಟೋರಿನ, ನೋಡೋಣ ಅವಾಗ್ಲಾದ್ರೂ ಸ್ಪಂದಿಸ್ತಾರ ಶಾಸಕರು. ಅಲ್ಲಿ ಕಟ್ಟಡವನ್ನ ಕಟ್ಸ್ಕೊಡುವಂತ ನಿಟ್ಟಿನಲ್ಲಿ, ಒತ್ತುವರಿ ಆಗಿರುವಂತದನ್ನ ಸರಿ ಮಾಡಿಸುವಂತ ತೆರವು ಮಾಡಿಸುವಂತ ನಿಟ್ಟಿನಲ್ಲಿ ಮುಂದಾಗ್ತಾರಾ ಅಂತ, ಕಾಳಜಿ ವಹಿಸ್ತಾರಾ ಅಂತ. ಥ್ಯಾಂಕ್ ಯು ಎಳೆಗೌಡ್ರೆ. ನೋಡೋಣ ನಾಳೆಯಿಂದನಾದ್ರೂ ಅಂದ್ರೆ ನೀವು ಹೋರಾಟವನ್ನ ಕೈಗೊಂಡ್ರೆ ನಾವು ಕೂಡ ಇದನ್ನ ಮುನ್ನೆಲೆಗೆ ತರ್ತೀವಿ.